ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಗ ಮಾತಾಡ್ತಾ ಇದ್ದೇನೆ. ಇವತ್ತು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಹೌದು, ಹೌ ಟು ಇನ್ವೆಸ್ಟ್ ಆ್ಯಂಡ್ ವೇರ್ ಟು ಇನ್ವೆಸ್ಟ್ ಅನ್ನುವ ಟಾಪಿಕ್ ಇವತ್ತಿನದು. ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಸೆಟ್ ಯುವರ್ ಗೋಲ್ಸ್. ನೀವು ಫೈನಾನ್ಷಿಯಲ್ ಗೋಲ್ಸ್ಗಳನ್ನು ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮೊದಲು. ಅದಾದಮೇಲೆ ಕ್ರಿಯೇಟ್ ಎ ಬಜೆಟ್. ನೀವು ನಿಮ್ಮ ಇನ್ಕಮ್ನ ಲೆವೆಲನ್ನು ನೋಡಿಕೊಂಡು ಅದರ ಮೇಲೆ ನಿಮ್ಮ ಸೇವಿಂಗ್ಸನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಅದಾದಮೇಲೆ ಸರ್ಚ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಸೊ ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಹಾಗಾಗಿ ನೀವು ಯಾವ ಆಪ್ಷನ್ ನಿಮಗೆ ಸೂಟೇಬಲ್ ಆಗ್ತದೆ, ನಿಮಗೆ ಸೇಫ್ ಅನಿಸುತ್ತೆ, ರಿಸ್ಕ್ ನೀವು ಹೆಚ್ಚು ಇನ್ಕರ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಥವಾ ರಿಸ್ಕ್ ಬೇಡ, ನಮಗೆ ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಂತ ಇದ್ದರೂ ಕೂಡ ನೀವು ಯಾವ ಆಪ್ಷನನ್ನು ಚೂಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಬಿಟ್ಟದ್ದು. ಸ್ಟಾರ್ಟ್ ಎ ಲೋವೆಸ್ಟ್ ಕಾಸ್ಟ್ ಇಂಡೆಕ್ಸ್ ಫಂಡ್, ETFC ಅಂತ ಹೇಳ್ತಾರೆ ಇದಕ್ಕೆ. ಆ್ಯಂಡ್ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೊದಲು ಲೋಯೆಸ್ಟ್ ಕಾಸ್ಟ್ನಿಂದಾನೇ ಸ್ಟಾರ್ಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಿಕಾಸ್ ನಮಗೆ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಐಡಿಯಾಗಳು ಇರಲ್ಲ. ಸೊ ಮಾರ್ಕೆಟ್ ವ್ಯಾಲ್ಯೂಗಳ ಬಗ್ಗೆ ಎಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲದ ಕಾರಣ ನೀವು ಮೊದಲಿಗೆ ಹೈಯೆಸ್ಟು ಕಾಸ್ಟನ್ನು ಹಾಕ್ಕೊಳ್ಬಾರ್ದು. ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಸ್ಕ್ ತುಂಬಾ ಹೆಚ್ಚಿರ್ತದೆ. ಹಾಗಾಗಿ ಮೊದಲನೇದಾಗಿ ನೀವು ಕಡಿಮೆ ರಿಸ್ಕಿನ ಮೂಲಕವಾಗಿ ಇಂಥ ಫಂಡ್ಸ್ಗಳಿಗೆ, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಅದರ್ ಫಂಡ್ಸ್ಗಳಿಗೆಲ್ಲ ನೀವು ಮಾರ್ಕೆಟ್ ವ್ಯಾಲ್ಯೂ ನೋಡ್ಕೊಂಡು ಎಂಟರ್ ಆಗಬೇಕಾಗ್ತದೆ. ಆ್ಯಂಡ್ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಎಜುಕೇಟೆಡ್. ಸೊ ನೀವು ಮಾರ್ಕೆಟ್ನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ನಾಲೆಜನ್ನು ಹೊಂದಿರಬೇಕಾಗ್ತದೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೊದಲು. ಆ್ಯಂಡ್ ನಾನೀಗ ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ ಎಲ್ಲೆಲ್ಲಿ ನೀವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬಹುದು ಅಂತ ಹೇಳಿ. ಹಾಗಾದರೆ ಅದನ್ನು ನೋಡ್ಕೊಂಡು ಬರೋಣ ಅಲ್ವಾ. ನೀವು ಸ್ಟಾಕ್, ಶೇರ್ಸ್ಗಳನ್ನು ಪರ್ಚೇಸ್ ಮಾಡುವ ಮೂಲಕವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಾದಮೇಲೆ ನಾನು ಹೇಳಿದ ಹಾಗೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಬಹುದು. ಅದಾದಮೇಲೆ ಬಾಂಡ್ಸ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದಾದಮೇಲೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ರಿಯಲ್ ಎಸ್ಟೇಟಲ್ಲಿ ಆಗಿರಬಹುದು, ರಿಟೈರ್ಮೆಂಟ್ ಅಕೌಂಟ್ ಫಂಡಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹೈ ಈಲ್ಡ್ ಸೇವಿಂಗ್ಸ್ ಅಕೌಂಟಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಬೇಕಾದಷ್ಟು ಆಪ್ಷನ್ಸ್ಗಳಿದ್ದಾವೆ. ನಿಮಗೆ ಇದೆಲ್ಲ ಒಂದು ರೀತಿಯ ಹೈ ರಿಸ್ಕ್ ಲೋ ಇರುವಂತಹ ಒಂದು ಆಪ್ಷನ್ಸ್ಗಳಂತ ಹೇಳಬಹುದು. ಇನ್ನು ನೀವು ಇನ್ವೆಸ್ಟ್ಮೆಂಟ್ ಇದರಲ್ಲಿ ಮಾತ್ರ ಅಲ್ಲ, ಸೆಕ್ಯೂರಿಟಿ ಇಟ್ಕೊಂಡು ಮಾಡಬಹುದು. ಬೇರೆ ಬೇರೆ ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ಪೋಸ್ಟ್ ಆಫೀಸಿನ ಕೆಲವು ಸ್ಕೀಮ್ಗಳಾಗಿರ್ಬೋದು, ಬ್ಯಾಂಕಿನ ಕೆಲವೊಂದು ಸ್ಕೀಮ್ಗಳಿರ್ತವೆ, ಅವುಗಳಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.